ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥವರು ಧನ್ಯರು. ದೇವರ ವಾಕ್ಯ ಓದುವಂಥದ್ದು ಧನ್ಯವಾದ ಅನುಭವ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥದ್ದು ಆಶೀರ್ವಾದದ ಅನುಭವ. ಅದೇ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಕೇವಲ ಓದುವುದು, ಕೇಳಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ಅದನ್ನು ಅಧ್ಯಯನ ಮಾಡಬೇಕು. ಯಾಕೆ ಅದನ್ನು ಅಧ್ಯಯನ ಮಾಡಬೇಕು? ಯೋಹಾನ 5:39 ನಿತ್ಯ ಜೀವ ದೇವರ ವಾಕ್ಯ ಅಧ್ಯಯನ ಮಾಡಿಕೊಳ್ಳೋದರಿಂದ ನಮಗೆ ಲಭ್ಯವಾಗ್ತದೆ ಅಂತ ಹೇಳ್ಬಿಟ್ಟು ಯೇಸು ಕರ್ತನು ಹೇಳಿದಂಥ ಮಾತು. ಯಾಕಂದರೆ ನೀವು ಶಾಸ್ತ್ರವನ್ನು ವಿಚಾರಿಸ್ತಿರಲ್ಲ, ಸ್ಟಡಿ ಮಾಡ್ತಿದ್ದಾರಲ್ಲ, ಅವುಗಳಿಂದ ನಿತ್ಯ ಜೀವ, ಅಂದರೆ ದೇವರ ವಾಕ್ಯದಿಂದ ನಮಗೆ ನಿತ್ಯ ಜೀವ. ಆದರೆ ಅದನ್ನು ಅಧ್ಯಯನ ಮಾಡಬೇಕು. ನಿತ್ಯ ಜೀವ ಹೇಗೆ ಸಿಗ್ತದೆ ದೇವರ ವಾಕ್ಯದಿಂದ ಅಂತ ಅಧ್ಯಯನ ಮಾಡಿ, ವಾಕ್ಯ ಅಧ್ಯಯನ ಮಾಡೋದ್ರಿಂದ ನಿತ್ಯ ಜೀವ ಅಲ್ಲ, ವಾಕ್ಯದಲ್ಲಿ ನಿತ್ಯ ಜೀವ ಇದೆ. ಆದ ಕಾರಣ ಅದನ್ನು ಅಧ್ಯಯನ ಮಾಡಬೇಕು. ಸರಿ, ಇಂದಿನ ನಮ್ಮ ಅಧ್ಯಯನ ಯಾವುದಂದರೆ ಎಸ್ತೇರಳ ಗ್ರಂಥ 2ನೇ ಅಧ್ಯಾಯ, ದ ಬುಕ್ ಆಫ್ ಎಸ್ತರ್ ಚಾಪ್ಟರ್ 2. ಮೊದಲನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆ ಏನೆಂದರೆ 180 ದಿನಗಳವರೆಗೆ ಪಾರಸಿ ಮೇದ್ಯ ಅದರ ಮಹಾಸಾಮ್ರಾಜ್ಯದ ಅರಸನಾಗಿರುವಂಥ ಅಹಶ್ವೇರೋಷನು ತನ್ನ ಸರ್ದಾರದವರನ್ನು, ಅಂದರೆ ಹಿಂದೂಸ್ತಾನ ಮೊದಲುಗೊಂಡು ಕೂಶಿನವರೆಗೆ 127 ಸಂಸ್ಥಾನಗಳು, ಅಂದರೆ ಭಾಳ ದೊಡ್ಡ ವಿಶಾಲವಾದಂಥ ಸಾಮ್ರಾಜ್ಯ ಇದು. ಹೌದು, ಅಂಥ ದೊಡ್ಡ ಸಾಮ್ರಾಜ್ಯವನ್ನು ಆಳಿಕೆ ಮಾಡ್ತಾ ಇದ್ದಂಥ ವೇಳೆಯಲ್ಲಿ 180 ದಿನಗಳ ಒಂದು ಸೆಲೆಬ್ರೇಷನ್ ಇರ್ತಿತ್ತು. ಆ ಉತ್ಸಾಹ ನಡೀತಾ ಇದ್ದಾಗ ಲಾಸ್ಟು ವಾರ 7 ದಿವಸಗಳು ಇನ್ನೂ ಅದರ ಒಂದು ವಿಶೇಷವಾದಂಥದ್ದಾಗಿತ್ತು. ಆಗ ವಿಶೇಷವಾದಂಥ ಊಟ ಔತಣ ಸಿದ್ಧವಾಗಿತ್ತು. ಆ ಸಂದರ್ಭದಲ್ಲಿ ಆ ಮಹಾರಾಣಿಯಾಗಿರುವಂಥ ವಷ್ಟಿ, ಅವಳು ಕೂಡ ಪ್ರತ್ಯೇಕವಾಗಿ ಮಹಿಳೆಯರಿಗೋಸ್ಕರವಾಗಿ ಒಂದು ತನ್ನ ಅರಮನೆಯಲ್ಲಿ ಊಟ ಔತಣ ಸಿದ್ಧ ಮಾಡಿದ್ಲು. 1 ದಿವಸ, 2 ದಿವಸ, 3 ದಿವಸ, 4 ದಿವಸ, 5 ದಿವಸ ಸಂಭ್ರಮ, ಸಡಗರ, ಸಂತೋಷ. 7ನೇ ದಿವಸ ಬಂತು, ಈಗೇನು ಮುಕ್ತಾಯವಾಗಲಿಕ್ಕಿದೆ ಅಂತ ಹೇಳ್ಬಿಟ್ಟು ಸೌಂದರ್ಯವುಳ್ಳ ಮಹಾಸುಂದರಿಯಾದಂಥ ವಷ್ಟಿ ಮಹಾರಾಣಿಯನ್ನು ತನ್ನ 127 ಉಪರಾಜರು, ಅಧಿಕಾರಿಗಳು, ಗಣ್ಯರು, ಮಹಾವ್ಯಕ್ತಿಗಳ ಮುಂದೆ ಆಕೆಗೆ ಒಂದು ಆಹ್ವಾನವನ್ನು ಮಹಾರಾಜನು ನೀಡಿದಾಗ ಬರೋದಿಲ್ಲ ಎಂಬುದಾಗಿ ಮಹಾರಾಣಿ ಮಹಾರಾಜನಿಗೆ ಹೇಳಿದಾಗ ಮಹಾರಾಜನು ರೌದ್ರಾವೇಶವುಳ್ಳವನಾಗಿ, ಭಾಳ ಇನ್ಸಲ್ಟ್ ಆಗೋಯ್ತು ಎಲ್ಲರ ಮುಂದೆ. ಈಗ ನಿಯಮ, ಕಾನೂನು, ವಿಧಿ, ನ್ಯಾಯ, ಪಾರಸಿಯರ ಒಂದು ತಾನೇ ಏನು ಡಿಸಿಷನ್ ತಗೊಳ್ತಾ ಇಲ್ಲ. ಕೋಪ ಬಂತು. ಆದರೆ ಒಂದು ಒಳ್ಳೇದು ಮಾಡಿದ ಅದೇನೆಂದರೆ ಎಲ್ಲರೂ ಸೇರಿಕೊಂಡು, ಎಲ್ಲರಂದರೆ ವಿಧಿ ನ್ಯಾಯವನ್ನು ಬಲ್ಲವರಾದ ಪಂಡಿತರನ್ನು ಕರಿತಾನೆ ಮಹಾರಾಜನು. ಕರೆದಾಗ ಏನು ಮಾಡೋದು ಅಂತ ಹೇಳಿದಾಗ ಈ ನ್ಯೂಸು ಈಗಾಗಲೇ ಎಲ್ಲ ಕಡೆ ಹೋಗಿಬಿಟ್ಟಿದೆ. ಮಹಾರಾಜನ ಮಾತು ಕೇಳಲಿಲ್ಲ ಅಂತ ಈಗ ಎಲ್ಲರೂ ಮಹಿಳೆಯರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಇನ್ನು ಏನು ಅವರೆಲ್ಲ ಬೇರೆ ಬೇರೆ 127 ಸಂಸ್ಥಾನಗಳಿಗೆ ಅವರು ಹೋಗ್ಬಿಟ್ಟ ಮೇಲೆ ಈ ನ್ಯೂಸ್ ಭಾಳ ದೊಡ್ಡ ನ್ಯೂಸು, ಇದು ಬ್ರೇಕಿಂಗ್ ನ್ಯೂಸ್ ಆಗಿಬಿಟ್ಟು ಕಡೆಗೆ ಮಹಾರಾಜನ ಮಾತು ಕೇಳಲಿಲ್ಲ. ಆದ ಕಾರಣ ಮಹಿಳೆಯರು ಕೂಡ ತಮ್ಮ ಗಂಡಂದರಿಗೆ ನಿಮ್ಮ ಮಾತಿಗೆ ನಾವು ಯಾಕೆ ಕೇಳಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ರಿವರ್ಸು, ಒಂದು ವಿರುದ್ಧವಾದಂಥ ಒಂದು ಸಂದೇಶವನ್ನು ಇದು ದೇಶಾದ್ಯಂತ, ಬರೇ ದೇಶ ಅಲ್ಲ, ದೇಶಗಳಾದ್ಯಂತ 120 ಸಂಸ್ಥಾನ, ಇಂಡಿಯಾ ಒಳಗೊಂಡು, ಭಾರತವನ್ನು ಒಳಗೊಂಡು
ಇಂಥ ಒಂದು ನ್ಯೂಸು ಭಾರತಕ್ಕೂ ಬರಬಾರ್ದು, ಬೇರೆ 126 ಸಂಸ್ಥಾನಗಳಿಗೂ ಬರಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡೋಣ ಅಂತ ಹೇಳುವಾಗ, ಇಲ್ಲ, ಆಕೆನ ರಾಣಿಯಾಗಿರುವಂಥ ಒಂದು ಸ್ಥಾನದಿಂದ, ಒಂದು ಅಧಿಕಾರದಿಂದ ತೆಗೆದುಬಿಟ್ಟು ಆಕೆಯ ಪಟ್ಟವನ್ನು ಆಕೆಗಿಂತ ಉತ್ತಮಳಾದ ಇನ್ನೊಬ್ಬ ಆಕೆಗೆ ಕೊಡಬೇಕಂತ ತೀರ್ಮಾನ ಮಾಡ್ತಾರೆ. ಅರಸನಿಗೆ ಅದು ಒಳ್ಳೆಯದಂತ ತೋರಿಸೋ, ಆದ ಕಾರಣ ಈಗಾಗಲೇ ಆ ಒಂದು ನಿಯಮವನ್ನು, ಕಾನೂನನ್ನು, ಗೌರ್ಮೆಂಟ್ ರೂಲ್ಸನ್ನು ಅವರು ಜಾರಿಗೊಳಿಸಲಿಕ್ಕೆ ಯತ್ನಿಸ್ತಾರೆ. ಇದಾದ ನಂತರ 2ನೇ ಅಧ್ಯಾಯ 1ನೇ ವಚನ ಎಸ್ತೇರ್. ಇದಾದ ನಂತರ ಅರಸನಾದ ಅಹಷ್ವೇರೋಷನು ಕೋಪವನ್ನು ಬಿಟ್ಟು, ಸ್ವಲ್ಪ ಕಡಿಮೆ ಆಯ್ತು ಕೋಪ, ವಷ್ಟಿಯನ್ನು, ಆಕೆ ಮಾಡಿದ್ದನ್ನು, ಆಕೆಯ ವಿಷಯವಾದ ತೀರ್ಪನ್ನು ನೆನಪು ಮಾಡಿಕೊಳ್ಳುತ್ತಿರಲು ಅವನ ಸೇವೆ ಮಾಡುತ್ತಿರುವ ಪರಿವಾರದವರು ಅವನಿಗೆ ಅರಸನಿಗೋಸ್ಕರ ಸುಂದರಿಯಾದ ಕನ್ಯರನ್ನು ಹುಡುಕುವುದಕ್ಕೆ ಅಪ್ಪಣೆಯಾಗಬೇಕು. ಅರಸನು ತನ್ನ ರಾಜ್ಯದ ಎಲ್ಲ 127 ಸಂಸ್ಥಾನಗಳಿಗೆ ಕಾರಭಾರಿಗಳನ್ನು ಕಳಿಸಬೇಕು ಅಂತ ಹೇಳಿದಾಗ, ಅವರು ಶೂಷನ್ ಕೋಟೆಯಲ್ಲಿ ಇದ್ದಂಥ ಅರಸನ ಅಧಿಕಾರದಿಂದ ಆ ರೀತಿಯಾಗಿ ಕಂಚುಕಿ ಒಬ್ಬನಿರ್ತಾನೆ, ಅವನ ಹೆಸರು ಹೇಗೈ ಎಂಬುದಾಗಿ, ಅವನು ಕೂಡ ಅವನಿಗೆ ಜವಾಬ್ದಾರಿಕೆ ಕೊಡಲಾಗಿ, ಈಗ ವಷ್ಟಿ ಅಂತ ಹೇಳ್ಬಿಟ್ಟು, ವಷ್ಟಿಗೆ ಬದಲಾಗಿ ರಾಣಿಯಾಗಲಿ ಅಂತ ಹೇಳ್ಬಿಟ್ಟು ಅವರು ಅರಸನ ಈ ಅಭಿಪ್ರಾಯಕ್ಕೆ ಸಮ್ಮತಿಸಿ ಅದರಂತೆ ಅವನು ಕೂಡ ಒಪ್ಕೊಳ್ತಾನೆ. ಈಗ ಒಂದು ರಾಣಿಯನ್ನು ರಾಜನಿಗೋಸ್ಕರವಾಗಿ ಹುಡುಕ್ತಾ ಇದ್ದಾರೆ. ಇದು ಕೇವಲ ಒಂದು ದೇಶದ ವಿಷಯ ಅಲ್ಲ, 127 ಚಿಕ್ಕ ಚಿಕ್ಕ ದೇಶಗಳಲ್ಲಿ ಅವೆಲ್ಲ ಕೂಡ ಪಾರಸಿ ರಾಜನು ಇನ್ಚಾರ್ಜ್ ಆಗಿದ್ದನು, ಭಾರತವನ್ನು ಒಳಗೊಂಡು, ಹಿಂದೂಸ್ತಾನವನ್ನು ಒಳಗೊಂಡು. ಆದರೆ ಶೂಷನ್ ಕೋಟೆಯಲ್ಲಿ ಒಬ್ಬ ಮನುಷ್ಯನಿದ್ದನು, ಅವನ ಹೆಸರು ಮೊರ್ದೆಖಾಯಿ ಎಂಬುದಾಗಿ. ಮೊರ್ದೆಖಾಯಿ ಎಂಬಂಥ ಒಬ್ಬ ವ್ಯಕ್ತಿ ಎಸ್ತೇರ್ 2ನೇ ಅಧ್ಯಾಯ 5ನೇ ವಚನದಲ್ಲಿ ಇದ್ದನು. ಅವನು ಯಹೂದಿಯಾಗಿದ್ದನು. ಯಾವಾಗ ನೋಡಿದರೆ ಅವನ ಒಂದು ಅಡ್ರೆಸ್ ಏನಾಗಿತ್ತಂದರೆ ಕೇರ್ ಆಫ್ ಹೆಬ್ಬಾಗಲು, ಅಂದರೆ ಆ ಒಂದು ಶೂಷನ್ ಕೋಟೆಯ ಒಂದು ಹೆಬ್ಬಾಗಿಲಿನ ಹತ್ರ ಅವನು ಯಾವಾಗಲೂ ಕೂತ್ಕೊಂಡ್ಬಿಡ್ತಿದ್ನು. ಅದು ಹೇಗೂ ಕ್ರಮೇಣವಾಗಿ ಬಂದುಬಿಟ್ಟಿದ್ದನು. ಯಾರೂ ಕೂಡ ಅವನಿಗೆ ಯಾಕೆ ಇಲ್ಲಿ ಕೂತಿದ್ದಿ, ಹೇಗೆ ಅಂತ ಹೇಳ್ಬಿಟ್ಟು ಯಾರೂ ಹೇಳಲಿಲ್ಲ. ಯಾಕಂದರೆ ಮೊದಲಿಂದ ಅವನು ತನ್ನ ಪಾಡಿಗೆ ಅವನು ಆ ರೀತಿಯಾಗಿ ಒಂದು ಕಾವಲು ಕಾಯ್ತಾ ಇದ್ದನು. ಅಫಿಷಿಯಲಿ ಆಗಿ ಯಾರು ಅವನ್ನ ನೇಮಿಸಿರಲಿಲ್ಲ, ಆದರೂ ಕೂಡ ಹೆಬ್ಬಾಗಲ ಹತ್ರ ಕೂತ್ಕೊಳ್ಳೋದು ಅವನೊಂದು ಕೆಲಸ ಆಗಿತ್ತು. ಅನೇಕ ವರ್ಷಾನುಗಟ್ಟಲೆ ಆ ರೀತಿಯಾಗಿ ಕೂತಿರಬೇಕು ಅಂತ ಕಾಣ್ತದೆ. ಮತ್ತು ಇವನು ಬೆನ್ಯಾಮೀನ್ ಕುಲದ ಕೀಷನ ಮರಿಮಗನು, ಸಿಮ್ಗಿಯ ಮೊಮ್ಮಗನು, ಯಾಯೀರನ ಮಗನು ಆಗಿದ್ದನು. ಇವನ ಒಂದು ಹಿಸ್ಟ್ರಿ ಇದು, ಅವನ ಒಂದು ಹಿನ್ನೆಲೆ. ಇನ್ನೊಂದು ಹಿನ್ನೆಲೆ, ಬಾಬೇಲಿನ ಅರಸನಾದ ನೆಬುಕದ್ನೆಚ್ಚರನಿಂದ ಯೆಹೂದ ರಾಜನಾದ ಯೆಹೋಯಾಕೀನನೊಡನೆ ಸೆರೆ ಒಯ್ಯಲ್ಪಟ್ಟವರಲ್ಲಿ ಇವನೂ ಒಬ್ಬನಾಗಿದ್ದ. ಹಾಗಾದರೆ ಸೆರೆ ಒಯ್ಯಲ್ಪಟ್ಟಾಗ ಈ ಮೊರ್ದೆಖಾಯಿ ಅವನು ಕೂಡ ಹೋಗಿದ್ದ, ಈಗ ಹಿಂದಿರುಗಿ ಬಂದನು. ಯಾಕಂದರೆ ರಾಜಾಜ್ಞೆ ಏನಾಗಿತ್ತು, ಎಲ್ಲರೂ ಯೆಹೂದ್ಯರು ಈಗ ಹಿಂದಿರುಗಿ ಬರಬೇಕು, ತಮ್ಮ ದೇಶವನ್ನು ಕಟ್ಟಬೇಕು ಎಂಬಂಥ ಒಂದು ಆಜ್ಞೆ ಆಗಿತ್ತು. ಆದ ಕಾರಣ ಇನ್ನೂ ಇವರು ಇಲ್ಲಿ ಶೂಷನ್ ಕೋಟೆಯಲ್ಲಿ ಇದ್ದರು. ಯಾಕಂತೇಳಿದರೆ ಬಾಬೇಲ್ ಅರಸನಾದಂಥ ನೆಬುಕದ್ನೆಚ್ಚರನು ಆ ಬಾಬೇಲ್ಗೆ ಇನ್ಚಾರ್ಜ್ ಆಗಿದ್ದನು. ಆ ಸಂದರ್ಭದಲ್ಲಿ ಏನಾಗಿತ್ತು, ಪಾರಸಿ ರಾಜನು ಬಾಬೇಲ್ ಸಾಮ್ರಾಜ್ಯದ ವಿರುದ್ಧವಾಗಿ ಯುದ್ಧ ಮಾಡಿ ಈಗ ಸಂಪೂರ್ಣವಾಗಿ ಪಾರಸಿ ರಾಜ, ಬಾಬೇಲ್ ಸಾಮ್ರಾಜ್ಯ ಪಾರಸಿ ಸಾಮ್ರಾಜ್ಯದ ಕೆಳಗೆ ಬಂದುಬಿಡ್ತದೆ.
ಆಗ ಯೆಹೂದ್ಯರು ಯೆರೂಸಲೇಮಿಗೆ ಸೆರೆ ಒಯ್ಯಲ್ಪಟ್ಟಿದ್ರಲ್ಲ, ಅವರು ಬಾಬೆಲ್ಗೆ ಹೋದಂಥವ್ರು ಈಗ ಆಟೋಮೆಟಿಕ್ ಆಗಿ ಸ್ವಯಂ ನಿಯಂತ್ರಿತವಾಗಿ ಈಗ ಪಾರ್ಸಿ ರಾಜ್ಯದ ಕೆಳಗೆ ಬಂದುಬಿಡ್ತಾರೆ. ಗೌರ್ಮೆಂಟ್ ಚೇಂಜ್ ಆಗಿಬಿಡ್ತು. ಬಾಬೆಲ್ ಸರ್ಕಾರ ಸಾಮ್ರಾಜ್ಯ ಹೋಗಿ ಈಗ ಪಾರ್ಸಿ ಸಾಮ್ರಾಜ್ಯ ಆಗಿಬಿಡ್ತು. ಆದ ಕಾರಣ ಅಂಥ ಸಂದರ್ಭದಲ್ಲಿ ಏನಾಯಿತು, ಈ ಮೊರ್ದೆಕೈ ಎಂಬಂಥ ವ್ಯಕ್ತಿ ಇದ್ದನು. ಮೊರ್ದೆಕೈ ಇವನ ಚಿಕ್ಕಪ್ಪನ ಮಗಳು, ಚಿಕ್ಕಪ್ಪನ ಅನಾಥಳಾದ ಮಗಳು ಇರ್ತಾಳೆ. ಮತ್ತು ಇವಳನ್ನು ತನ್ನ ತಂಗಿ ಆಗಬೇಕು. ಚಿಕ್ಕಪ್ಪನ ಮಗಳು ತಂಗಿ. ಆದರೆ ಈ ಮೊರ್ದೆಕೈ ಏನು ಮಾಡ್ತಾನೆ, ತನ್ನ ಮಗಳಂತೆ ಆಕೆಯನ್ನು ನೋಡ್ಕೊಳ್ತಾನೆ. ಪುತ್ರಿಯನ್ನಾಗಿ ಅವಳನ್ನು ಸ್ವೀಕರಿಸಿ ಸಾಕ್ತಾ ಇರ್ತಾನೆ. ಆ ಚಿಕ್ಕಪ್ಪನ ಮಗಳ ಹೆಸರು ಏನಂದರೆ, ಇವನು ಎಸ್ತೇರಳೆಂಬ ಹೆಸರನ್ನು ಪಡೆದ ಹದೇಸ. ಹದೇಸ ಎಂಬುದು ಆ ಚಿಕ್ಕಪ್ಪನ ಮಗಳ ಹೆಸರು, ಅಥವಾ ಮೊರ್ದೆಕೈ ಸಾಕು ಮಗಳ ಹೆಸರು ಈ ಹದೇಸ. ಹದೇಸ ಅಂತ ಹೇಳಿದ್ರೆ ಒಂದು ಸುಗಂಧ ಮರದ ಹೆಸರು ಹದೇಸ. ಅದು ಬಿಳಿ ಹೂವು ಕೊಡ್ತಿತ್ತು. ಸುಗಂಧದ ಒಂದು ಮಿರ್ಟಲ್ ಮರದ ಹೆಸರು ಈ ಹದೇಸ ಅಂತ ಹೇಳ್ಬಿಟ್ಟು. ಆಕೆ ಭಾಳ ರೂಪವತಿಯಾಗಿ ಲಾವಣ್ಯವತಿಯಾಗಿ ಇದ್ದಂಥ ವ್ಯಕ್ತಿಯಾಗಿದ್ಲು. ಯಾಕಂದರೆ ಒಬ್ಬ ಬಹು ಸುಂದರಿಯಾದಂಥ ಕನ್ಯೆ ರಾಣಿಯನ್ನು ರಾಜನಿಗೋಸ್ಕರವಾಗಿ ಹುಡುಕ್ತಾ ಇದ್ದಂಥ ಸಂದರ್ಭದಲ್ಲಿ ಇವನೇನು ಮಾಡ್ತಾನೆ, ಶೂಷನ್ ಕೋಟೆಯಲ್ಲಿ ಹೇಗೈ ವಶಕ್ಕೆ ಈಕೆಯನ್ನು ಕೂಡ ಕರ್ಕೊಂಡು ಬಂದಾಗ ಏನಾಗ್ತದೆ, ಹೇಗೆಯೂ ಆಕೆಯನ್ನು ಮೆಚ್ಚಿ ತನ್ನ ದಯೆಗೆ ಪಾತ್ರಳಾದ ಆಕೆಗೋಸ್ಕರವಾಗಿ ಲೇಪನ ದ್ರವ್ಯವನ್ನು ಭೋಜನಾಂಶವನ್ನು ಆರಿಸಿದ 7 ಮಂದಿ ಸೇವಕಿಯರನ್ನು ಅರಮನೆಯಿಂದ ಬೇಗನೆ ಏರ್ಪಡಿಸಿ ಆಕೆ ಸೇವಕಿಯರನ್ನು ಅಂತಃಪುರದ ಉತ್ತಮ ಭಾಗದಲ್ಲಿ ಸ್ಪೆಷಲ್ ಪ್ಲೇಸ್ನಲ್ಲಿ ಆಕೆಯನ್ನು ಇಟ್ಟಿದ್ದರು. ಮತ್ತು ಮೊರ್ದೆಕೈಯು ಅಪ್ಪಣೆ ಕೊಟ್ಟಿದ್ದನು ಏನಂತ ಹೇಳ್ಬಿಟ್ಟು, ಎಸ್ತೇರಳು ತಾನು ಇಂಥ ಜನಾಂಗದವಳು, ಅಂದರೆ ಯಹೂದಿ ಜನಾಂಗದವಳು, ಇಂಥ ಕುಲದವಳು ಎಂಬುದನ್ನು ತೋರ್ಪಡಿಸಿಕೊಳ್ಳಲಿಲ್ಲ. ಯಾಕಂದರೆ ಮುಂದೆ ಏನಾಗ್ತದೆ ನೋಡೋಣ ಸ್ಥಿತಿ ಅಂತ ಹೇಳ್ಬಿಟ್ಟು ತನ್ನ ಒಂದು ಐಡೆಂಟಿಟಿ, ತನ್ನ ಒಂದು ಗುರುತನ್ನು ಯಹೂದಿ ಅಂತ ಹೇಳಲಿಲ್ಲ. ಅವನು ಹೇಳಲಿಲ್ಲ, ಮೊರ್ದೆಕೈನೂ ಹೇಳಲಿಲ್ಲ, ಎಸ್ತೇರನು ಕೂಡ ಹೇಳಲಿಲ್ಲ. ಯಾಕಂದರೆ ಅದರ ಅಗತ್ಯ ಅಂದು ಬಂದಿರಲಿಲ್ಲ. 6 ತಿಂಗಳು ಪರಿಮಳ ದ್ರವ್ಯ, ಕಾಂತಿವರ್ಧಕ ದ್ರವ್ಯ ಇವೆಲ್ಲ ಹಾಕಿಬಿಟ್ಟು 6 ತಿಂಗಳು ಅಂತೂ ಒಟ್ಟು 12 ತಿಂಗಳು, ಅಂದರೆ 1 ವರ್ಷ ರೆಡಿ ಮಾಡಿದರು. ಅಂದರೆ ಬಹಳ ಪಾರಸಿಯರ ಪದ್ಧತಿಯ ಪ್ರಕಾರವಾಗಿ ಆ ರೀತಿಯಾಗಿ ಅವರು ಅರಸನಾದಂಥ ಅಹಷ್ವೇರೋಷನ ಅವನಿಗಾಗಿ ಒಂದು ಕನ್ಯೆಯನ್ನು ರೆಡಿ ಮಾಡ್ತಾಯಿದ್ರು. ಇಮಿಡಿಯೇಟಾಗಿ 1-2 ದಿನದಲ್ಲಿ ನಡೆಯುವಂಥದ್ದಲ್ಲ. ಯಾಕಂದ್ರೆ ಮಹಾರಾಜನು 127 ಸಂಸ್ಥಾನಕ್ಕೆ ಮಹಾರಾಜನಾಗಿದ್ದಾನೆ, ಭಾರತವನ್ನು ಒಳಗೊಂಡು. ಆದ ಕಾರಣ ಏನು ಮಾಡಲಿ, ಈಗ ಅವರು ಈ ರೀತಿಯಾಗಿ ರೆಡಿ ಮಾಡು 1 ವರ್ಷ ಆದಮೇಲೆ ಅರಸನ ಬಳಿಗೆ ಹೋಗುವುದಕ್ಕೆ ಮೊರ್ದೆಕೈಯ ದತ್ತಪುತ್ರಿ, ಅವನ ಚಿಕ್ಕಪ್ಪನಾದ ಅಬಿಹೈಲನ ಮಗಳು ಆದ ಎಸ್ತೇರಳ ಸರತಿ ಬಂದಾಗ, ಅಂದರೆ ಒಂದೊಂದು ಕನ್ಯೆ ಬಂದು ಅರಸನನ್ನು ಭೇಟಿಯಾಗಬೇಕು. ಆಗ ರಾಜಕಂಚಕ್ಕೆ ಒಬ್ಬೊಬ್ಬರನ್ನು ಕರ್ಕೊಂಡು ರಾಜನ ಮುಂದೆ ಹೋಗ್ತಾ ಇದ್ದನು. ಆ ರೀತಿಯಾಗಿದ್ದಾಗ ಏನಾಯಿತು, ರಾಜನ ಆಳ್ವಿಕೆ 7ನೇ ವರ್ಷದ 10ನೇ ತಿಂಗಳಲ್ಲಿ ಏನಾಯಿತು ಅಂತ ನೋಡುವಾಗ ಭಾಳ ಆಶ್ಚರ್ಯ, ಒಂದು ಹಿಸ್ಟಾರಿಕಲ್ ಚರಿತ್ರೆಯ ಒಂದು ವಿಷಯ. ಅದೇನೆಂದರೆ, ಎಸ್ತೇರಳನ್ನು ರಾಜಗೃಹಕ್ಕೆ ಕರ್ಕೊಂಡು ಬರ್ತಾರೆ.
ಅತ್ಯಂತ ಸುಂದರಿಯಾದಂಥ ಕನ್ಯೆಯನ್ನು ರಾಜನಿಗೋಸ್ಕರವಾಗಿ, ಯಾಕಂದರೆ ವಷ್ಟಿ ಮಹಾರಾಣಿ ರಾಜನ ಮಾತು ಕೇಳದೆ ಭಾಳ ಸೌಂದರ್ಯವಂತಳಾಗಿದ್ಲು. ಆದರೆ ಅಧೀನತೆ, ವಿಧೇಯತೆ ಆಕೆಯಲ್ಲಿ ಅಂದು ಇರಲಿಲ್ಲ. ಆದ ಕಾರಣ ಅದು ನ್ಯಾಷನಲ್ ರಾಷ್ಟ್ರೀಯ ಅವಮಾನವಾಗಿಬಿಡ್ತು. ಕೇವಲ ರಾಷ್ಟ್ರೀಯ ಅವಮಾನ ಅಲ್ಲ, 127 ಚಿಕ್ಕ ದೇಶಗಳಿಗೆ ಈ ಒಂದು ನ್ಯೂಸ್ ಹೋಗ್ಬಿಡ್ತು. ಮಹಾರಾಜನ ಭಾಳ ಬಹುಶಃ ಡಿಪ್ರೆಷನಲ್ಲಿ ಹೋಗಿರ್ಬೋದು, ಬೇಗನೆ ಚೇತರಿಸ್ಕೊಳ್ತಾನೆ. ಯಾಕಂತ ಹೇಳಿದರೆ ಅವನಿಗೊಂದು ಒಳ್ಳೆ ಆಲೋಚನೆ, ಒಂದು ಟೀಮ್ ಇತ್ತು. ಆದ ಕಾರಣ ನಮಗೂ ಕೂಡ ಒಂದು ಸಮಾಲೋಚನೆಯ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದರೆ ಒಳ್ಳೆಯದು. ಕಡೆಗೆ ರಾಜಭವನಕ್ಕೆ, ರಾಜಗೃಹಕ್ಕೆ ಎಸ್ತರನ್ನು ಕರ್ಕೊಂಬಂದಾಗ ಅರಸನು, 16ನೇ ವಚನ, ಎಸ್ತರ್ 2ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿದೆ. ಅರಸನು ಅಂದರೆ ಅಹಷ್ವೇರೋಷನು, ಪಾರಸಿ ರಾಜನು, ಎಲ್ಲ ಸ್ತ್ರೀಯರಲ್ಲಿ ಎಸ್ತೇರಳನ್ನು ಮೆಚ್ಚಿದನು. ಸ್ತ್ರೀಯರಲ್ಲಿ ಇವನು ಮಹಾರಾಜನ ಮೆಚ್ಚುಗೆಯನ್ನು ಪಡೆದಳು. ಎಲ್ಲ ಕನ್ಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದುದರಿಂದ ಅವನು ರಾಜಮುಕುಟವನ್ನು ಆಕೆಯ ತಲೆಯ ಮೇಲಿಟ್ಟು ಆಕೆಯನ್ನು ವಷ್ಟಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡು ತನ್ನ ಎಲ್ಲ ಸರದಾರರಿಗೆ, ಪರಿವಾರದವರಿಗೂ ಎಸ್ತೇರಳ ಔತಣವೆಂದು ದೊಡ್ಡ ಔತಣವನ್ನು ಮಾಡಿಸಿ ಎಲ್ಲ ಸಂಸ್ಥಾನ. ಈಗ ಭಾಳ ಖುಷಿ ಮತ್ತೆ ಬಂದ್ಬಿಡ್ತು, ಭಾಳ ದುಃಖ. ಮಹಾರಾಣಿ ಇಲ್ಲದಂಥ ಒಂದು ಅರಮನೆ ಆಗಿಬಿಟ್ಟಿತ್ತು. ಮಹಾರಾಜನ ಎಲ್ಲ ವ್ಯಕ್ತಿಗಳಿಗೂ ಕೂಡ ಇದು ಒಂದು ದೊಡ್ಡ ನ್ಯೂಸ್ ಆಗಿತ್ತು. ದೊಡ್ಡ ಸಂಭ್ರಮ ಮತ್ತೆ ಸ್ಟಾರ್ಟ್ ಆಗಿಬಿಡ್ತು. ಹಾಗಿದ್ದಾಗ ಕೂಡ ಮಹಾರಾಣಿ ಓವರ್ನೈಟ್ನಲ್ಲಿ, ಒಂದೇ ದಿವಸದಲ್ಲಿ, 1 ವರ್ಷ ಹಿಡೀತು ಹೌದು ಸಿದ್ಧವಾಗಲಿಕ್ಕೆ, ಆದರೆ ಒಂದೇ ದಿನದಲ್ಲಿ ಮಹಾರಾಣಿ ಆಗಿಬಿಟ್ಲು. ಯಾರು? ಅನಾಥಳು ಅರಮನೆಗೆ ಮಹಾರಾಣಿ ಆಗಿಬಿಟ್ಲು, ಯಹೂದಿ ಕನ್ಯೆ. ಕನ್ಯರು 2ನೇ ಸಾರಿ ಕೂಡಿಸಲ್ಪಡುತ್ತಿರಲು ಆಗ ಮೊರ್ದೆಕೈ ಅರಮನೆಯ ಹೆಬ್ಬಾಗಿಲುಗಳಲ್ಲಿ ಕೂತ್ಕೊಂಡಿದ್ದನು. ಬಹಳ ಅವನ ಫೇವ್ರೇಟ್ ಪ್ಲೇಸ್. ಯಾವಾಗ ನೋಡಿದರೂ ಅರಮನೆಯ ಹೆಬ್ಬಾಗಿಲಿನಲ್ಲಿ ಕೂತ್ಕೊಂಡಿರುವಂಥ ಒಂದು ಪೊಸಿಷನ್. 19ನೇ ವಚನ. ಆದರೆ ಎಸ್ತರಳು ಈಗೇನು ಅರಮನೆಯಲ್ಲಿದ್ದಾಳೆ, ಇವನು ಹೆಬ್ಬಾಗಿಲ ಹತ್ರ ಕೂತ್ಕೊಂಡು ಬಾಗಿಲ ಹತ್ರ ಕೂತ್ಕೊಂಡಿದ್ದ, ಆದರೆ ಅರಮನೆಯ ಬಾಗಿಲ ಹತ್ರ. ಆದರೆ ಈಕೆ ಅರಮನೆಯಲ್ಲಿದ್ದ. ಹಾಗಿದ್ದರೂ ಕೂಡ 20ನೇ ವಚನ ನನಗೆ ಭಾಳ ಇಷ್ಟ. 2ನೇ ಅಧ್ಯಾಯ 20ನೇ ವಚನ ಎಸ್ತರ್ ಗ್ರಂಥದಲ್ಲಿ ಅದೇನಂತ ಹೇಳಿದರೆ, ಎಸ್ತೇರಳಾದರೂ ಮೊರ್ದೆಕೈಯ ಪರಾಂಬರಿಕೆಯಲ್ಲಿದ್ದ ದಿನಗಳಲ್ಲಿ ಹೇಗೋ ಹಾಗೆ ಈಗಲೂ ಮಹಾರಾಣಿಯಾದಾಗ ಕೂಡ ಅವನ ಆಜ್ಞೆಯನ್ನು ಅನುಸರಿಸುವವಳಾಗಿ ತಾನು ಇಂಥ ಕುಲದವಳು, ಇಂಥ ಜನಾಂಗದವಳು ಎಂಬುದನ್ನು ತೋರ್ಪಡಿಸಲಿಲ್ಲ. ಯಾಕಂದರೆ ಅದರ ಅಗತ್ಯ ಇರಲಿಲ್ಲ. ಮಹಾರಾಣಿಯಾದಾಗ ಕೂಡ ಈಗ ಅಧೀನತೆಯಲ್ಲಿದ್ಲು. ಭಾಳ ಇಂಪಾರ್ಟೆಂಟ್. ಒಬ್ಬ ಭಕ್ತಿವಂತನ ವ್ಯಕ್ತಿಗೆ ಅಧೀನತೆಯಲ್ಲಿ ಆತ್ಮಿಕವಾಗಿ ಬಾಳಬೇಕಾದರೆ ಇರಲೇಬೇಕು. ಸೈತಾನ ಇಂಡಿಪೆಂಡೆಂಟ್ ಆಗಿದ್ದಾನೆ, ಪ್ರತ್ಯೇಕವಾಗಿ ಯಾರಿಗೂ ಅಧೀನವಾಗೋದಿಲ್ಲ. ಆ ರೀತಿಯಾಗಿ ವಿಶ್ವಾಸಿಗಳು ಅವನನ್ನು ಹಿಂಬಾಲಿಸಬಾರದು. ಸರಿ, ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಇಬ್ಬರು ವ್ಯಕ್ತಿಗಳು ರಾಜನನ್ನು ಕೊಲ್ಲಬೇಕಂತಿರ್ತಾರೆ. ಆ ನ್ಯೂಸು ಯಾರಿಗೆ, ಈ ಮೊರ್ದೆಕೈಗೆ ಗೊತ್ತಾಗ್ಬಿಟ್ಟು ಕಡೆಗೆ ಅದನ್ನು ಎಸ್ತರಿಗೆ ಹೇಳ್ತಾನೆ. ಎಸ್ತರ್ ಮಹಾರಾಜನಿಗೆ ಹೇಳ್ತಾಳೆ. ಅದು ನಿಜ ಅಂತ ಗೊತ್ತಾಗ್ತದೆ. ಆನಂತರ ಮಹಾರಾಜನ ಸಾಯೋದರಿಂದ ತಪ್ತೈತೆ. ನೋಡ್ರಿ, ಒಬ್ಬ ಭಕ್ತಿವಂತ ವ್ಯಕ್ತಿ ಮನೆಗೆ ಬಂದರೆ ಏನಾಗ್ತದೆ, ಭಾಳ ಆಶ್ಚರ್ಯ. ಇದರ ಬಗ್ಗೆ ಇನ್ನಷ್ಟು ನಾವು ತಿಳ್ಕೊಳ್ಬೇಕು. ಮುಂದಿನ ಅಧ್ಯಾಯದಲ್ಲಿ ಅದನ್ನು ನಾವು ನೋಡಿಕೊಳ್ಳಿಕ್ಕಿದ್ದಾನ. ಎಸ್ತರ್ ಗ್ರಂಥ 2ನೇ ಅಧ್ಯಾಯ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.